ಹಾಯ್ ಫ್ರೆಂಡ್ಸ್, ನಿಮ್ಮೆಲ್ಲರಿಗೂ ಕೂಡ ನಿಮ್ಮದೇ ಆಗಿರ್ತಕ್ಕಂಥ ಯೂಟ್ಯೂಬ್ ಚಾನಲ್ ಸ್ಟಡಿ ವಿತ್ ಪರಶುರಾಮ್ಗೆ ಸ್ವಾಗತ ಅಂತ ಹೇಳ್ತಾ ಇಂದಿನ ವಿಡಿಯೋದಲ್ಲಿ ನಾನು 7ನೇ ತರಗತಿಯ ಪ್ರಥಮ ಭಾಷೆ ಕನ್ನಡದಲ್ಲಿ ರೂಪನಾತ್ಮಕ ಪರೀಕ್ಷೆ 4 ಅಂದರೆ FA4ರ ಪ್ರಶ್ನೆ ಪತ್ರಿಕೆಯನ್ನು ಪೋಸ್ಟ್ ಮಾಡ್ತಾ ಇದ್ದೀನಿ. ವಿಡಿಯೋನ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದಿರಿ. ಇನ್ನೂ ಹೆಚ್ಚಿನ ವಿಡಿಯೋಗಳು, ಬೇರೆ ವಿಷಯದ ಎಲ್ಲ ವಿಡಿಯೋಗಳ ಪ್ರಶ್ನೆ ಪತ್ರಿಕೆ ಕ್ವಶನ್ ಪೇಪರ್ ನಿಮಗೆ ಸಿಗ್ತದೆ ಅಂತ ಹೇಳ್ತಾ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದಿರಿ. ಸೊ ಯಾರಿಗೆ PDF ಬೇಕು ಅನ್ನೋರು ಜಸ್ಟ್ 9964050759 ನನಗೆ ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡಿ ಅವುಗಳನ್ನು ಪರ್ಚೇಸ್ ಮಾಡ್ಬೋದು. SA2 ಪರೀಕ್ಷೆ ಪ್ರಶ್ನೆ ಪತ್ರಿಕೆಯನ್ನು ಸಹಿತ ನಮ್ಮಲ್ಲಿ ಅವೈಲೇಬಲ್ ಮಾಡ್ತಾರೆ. ಓಕೆನಾ. ಸೊ ಬೇರೆ ವಿಷಯದ FA ಪರೀಕ್ಷೆಗಾಗಿ ಆಲ್ರೆಡಿ ಹಿಂದಿ ಹಾಕಿದ್ದೀವಿ. ಸೊ ಬೇರೆ ಕೂಡ ಬರ್ತವೆ, ವೆಯ್ಟ್ ಮಾಡಿ. ಕ್ವಶನ್ ಪೇಪರ್ ಡಿಸೈನ್ ಇದೆ. ವಿನ್ಯಾಸ: ಜ್ಞಾನಕ್ಕೆ 6, ತಿಳುವಳಿಕೆಗೆ 10, ಅಭಿವ್ಯಕ್ತಿಗೆ 4, ಒಟ್ಟಾರೆ 20 ಅಂಕ. ಇನ್ನು ಪ್ರಶ್ನವಾರದಲ್ಲಿ ನೋಡೋದಾದರೆ ವಸ್ತುನಿಷ್ಠ ಮತ್ತು ಅತಿ ಕಿರು ಉತ್ತರ 6 ಅಂಕದ ಪ್ರಶ್ನೆಗಳಿದ್ದಾವೆ. ಕಿರು ಉತ್ತರಕ್ಕೆ 10 ಅಂಕ, ದೀರ್ಘ ಉತ್ತರಕ್ಕೆ 4 ಅಂಕ, ಒಟ್ಟಾರೆ 20 ಅಂಕ. ಇನ್ನು ಕಠಿಣತೆ ಮಟ್ಟ ನೋಡೋದಾದರೆ ಸರಳ 6 ಇದೆ, ಸಾಧಾರಣ 10 ಇದೆ, ಕಠಿಣ 4 ಇದೆ, ಟೋಟಲಿ 20 ಮಾರ್ಕ್ ಇದೆ. ಸ್ವಲ್ಪ ಮಾರ್ಕ್ ಡಿಸ್ಟ್ರಿಬ್ಯೂಷನ್ ಮಾಡಿದ್ದೀವಿ ಘಟಕವಾರು. ಬಿಲ್ಲ ಹಬ್ಬ ಗದ್ಯ ಪಾಠಕ್ಕೆ ನೋಡಿದರೆ 1 ಅಂಕದ 2, 2 ಅಂಕದ 1, 3 ಪ್ರಶ್ನೆ 4 ಅಂಕ. ತಿರುಕನ ಕನಸು ಪದ್ಯಕ್ಕೆ 1 ಅಂಕದ 1, 4 ಅಂಕದ 1, 2 ಪ್ರಶ್ನೆ 5 ಅಂಕ. ಸಂಕ್ರಾಂತಿ ಎಂದು ಸುಖ ದುಃಖ ಗದ್ಯ ಪಾಠಕ್ಕೆ 1 ಅಂಕದ 1, 2 ಅಂಕದ 2, ಒಟ್ಟಾರೆ 3 ಪ್ರಶ್ನೆ 5 ಅಂಕ. ಸಾವಿತ್ರಿಬಾಯಿ ಪುಲೆ ಪೂರಕ ಪಾಠಕ್ಕೆ 1 ಅಂಕದ 1, 2 ಅಂಕದ 1, 2 ಪ್ರಶ್ನೆ 3 ಅಂಕ. ರಮ್ಯ ಸೃಷ್ಟಿ ಪೂರಕ ಪಾಠಕ್ಕೆ 1 ಅಂಕದ 1, 2 ಅಂಕದ 1, 2 ಪ್ರಶ್ನೆ 3 ಅಂಕ. ಇಲ್ಲಿ ನಾವು 8ನೇ ಪದ್ಯವನ್ನು ತೆಗೆದುಕೊಂಡಿಲ್ಲ, 5ನೇ ಪೂರಕ ಪಾಠನ ಕೂಡ ತೆಗೆದುಕೊಂಡಿಲ್ಲ. ಸೊ ಜಾನ್ವರಿ 3rd ವೀಕಿಗೆ ಎಷ್ಟು ಸಿಲೆಬಸ್ಸನ್ನು ಕಂಪ್ಲೀಟ್ ಮಾಡಬೇಕಾಗಿತ್ತಲ್ಲ ಅದರ ಮೇಲೇ ನಾವೇನು ಮಾಡಿದ್ದೀವಿ, ಪ್ರಶ್ನೆ ಪತ್ರಿಕೆಯನ್ನು ಸಿದ್ಧವನ್ನು ಪಡಿಸಿದ್ದೀವಿ. ಇದು ಕ್ವಶನ್ ಪೇಪರ್ ಪೇಜ್ ಇತ್ತು. ಸೊ ಡೈರೆಕ್ಟ್ ಕೀ ಆನ್ಸರ್ ಪೇಜ್ಗೆ ಬರುವ. ಎಸ್. ಸೊ ಫಸ್ಟ್ ಮೇನ್ ಸರಿಯಾದ ಉತ್ತರವನ್ನು ಆರಿಸಿ ಬರೀಬೇಕು. 2 ಪ್ರಶ್ನೆ, ಪ್ರತಿ ಸರಿಯಾದ ಉತ್ತರಕ್ಕೆ 1 ಅಂಕ. ಎಸ್, 2 ಪ್ರಶ್ನೆ 2 ಅಂಕ ಇತ್ತು, ಫಸ್ಟ್ ಮೇನ್ಸ್ ಇತ್ತು. ಸರಿಯಾದ ಉತ್ತರ ಆರಿಸಿ ಬರಲಿಕ್ಕೆ ನಿಮಗೆ ಕೇಳಿತ್ತು. ಅದರಲ್ಲಿ ಮೊದಲ ಪ್ರಶ್ನೆ, ವಸುದೇವನ ಮೊದಲ ಹೆಂಡತಿ ಡ್ಯಾಶ್ ಅಂತ ಕೇಳಿದ್ದಾರೆ. ಸೊ ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಬಿ, ರೋಹಿಣಿ ಅಂತಕ್ಕಂಥದ್ದು ಸರಿಯಾದ ಉತ್ತರವನ್ನು ಬರೀಬೇಕಿತ್ತು. 2ನೇ ಪ್ರಶ್ನೆ, ಬೇವು ಹಬ್ಬ ಹಂಚಿ ತಿನ್ನುವ ಹಬ್ಬ ಅಂತ ಕೇಳಿದರು. ಎ ಸಂಕ್ರಾಂತಿ, ಬಿ ಯುಗಾದಿ, ಸಿ ದಸರಾ, ಡಿ ವಿಜಯದಶಮಿ. ಸೊ ಆಪ್ಷನ್ ಬಿ ಯುಗಾದಿ ಅಂತಕ್ಕಂಥದ್ದು ಏನಾಗ್ತದಪ್ಪ ಅಂದ್ರೆ ರೈಟ್ ಆನ್ಸರ್ ಆಗ್ತದೆ. ಇನ್ನು ಆವರಣದಲ್ಲಿ ಸೂಚಿಸಿದಂತೆ ಉತ್ತರವನ್ನು ಬರಲಿಕ್ಕೆ 2 ಪ್ರಶ್ನೆಗಳಿದ್ದಾವೆ. ಪ್ರತಿ ಸರಿಯಾದ ಉತ್ತರಕ್ಕೆ 1 ಅಂಕ. ಸೊ ಟೋಟಲಿ 2 ಪ್ರಶ್ನೆ 2 ಅಂಕ. ರಾಜಪದದ ತತ್ಸಮ ರೂಪ ಬರಲಿಕ್ಕೆ ಕೇಳಿದರು. ಸೊ ರಾಜದ ಏನಾಗ್ತದಪ್ಪ ಅಂದ್ರೆ ರಾಯ ಅಂತ ಬರ್ತದೆ. ಇನ್ನು ಶಾಂತಿ, ಇದರ ವಿರುದ್ಧಾರ್ಥಕ ಪದ ಬರಲಿಕ್ಕೆ ಕೇಳಿದರು. ಸೊ ಶಾಂತಿದು ಏನಾಗ್ತದಪ್ಪ ಅಂದ್ರೆ ಅಶಾಂತಿ ಅನ್ನೋದು ಸರಿಯಾದ ಉತ್ತರವನ್ನು ನೀವು ಕೊಡಬೇಕು. ಇನ್ನು ಒಂದೇ ವಾಕ್ಯದಲ್ಲಿ ಉತ್ತರವನ್ನು ಬರಲಿಕ್ಕೆ ಕೂಡ ನಾವು 2 ಪ್ರಶ್ನೆಗಳನ್ನು ನಿಮಗೆ ಇಟ್ಟಿದ್ದೀವಿ. ಪ್ರತಿ ಸರಿಯಾದ ಉತ್ತರಕ್ಕೆ 1 ಅಂಕ. 2 ಪ್ರಶ್ನೆ 2 ಅಂಕ. ಪ್ರಶ್ನೆ 5, ಸಾವಿತ್ರಿಬಾಯಿ ಅವರು ಯಾವ ಊರಿನಲ್ಲಿ ಜನಿಸಿದರು ಅಂತ ಕೇಳಿದ್ದಾರೆ. ಸೊ ದ ರೈಟ್ ಆನ್ಸರ್ ಈಸ್ ಸಾವಿತ್ರಿಬಾಯಿ ಅವರು ಮಹಾರಾಷ್ಟ್ರ ರಾಜ್ಯದ ಸತಾರಾ ಜಿಲ್ಲೆಯ ನಾಯ್ಗಾಂವ್ ಎಂಬ ಊರಿನಲ್ಲಿ ಜನಿಸಿದರು. 6ನೇ ಪ್ರಶ್ನೆ, ಸೂರ್ಯ ಎಲ್ಲಿ ವಿರಾಜಿಸುತ್ತಿದ್ದಾನೆ ಅಂತ ಕೇಳಿದ್ದಾರೆ. ಸೊ ದ ಆನ್ಸರ್ ಈಸ್ ಸೂರ್ಯ ನಭಾಂಗನದಲ್ಲಿ ವಿರಾಜಿಸುತ್ತಿದ್ದಾನೆ ಅಂತ ನೀವು ಬರೆದ್ರೆ ಸಾಕು. ಇನ್ನು 5 ಅಂಕದ 5 ಪ್ರಶ್ನೆಗಳಿದ್ದಾವೆ, 2 ಅಂಕದ್ದು. ಸೊ ಟೋಟಲಿ 10 ಮಾರ್ಕ್ ಇದೆ. ಪ್ರಶ್ನೆ 7, ಕಂಸನಿಗಿದ್ದ ರಾಜಕೀಯ ಅಭಿಪ್ರಾಯವೇನು ಅಂತ ಕೇಳಿದರು. ಕಂಸನ ಪ್ರಕಾರ ರಾಜಕೀಯದಲ್ಲಿ ಯಾರನ್ನು ಯಾರು ನಂಬಬಾರದು, ನಮ್ಮನ್ನು ನಾವು ಕೂಡ ನಂಬದೆ ಎಲ್ಲರ ಮೇಲೆ ಕಣ್ಣಿಟ್ಟಿರಬೇಕು ಅಂತ ಬರೆದ್ರೆ ಸಾಕು. 8ನೇ ಪ್ರಶ್ನೆ, ನಿಮ್ಮ ಮನೆಯಲ್ಲಿ ಆಚರಿಸುವ ಹಬ್ಬಗಳನ್ನು ಪಟ್ಟಿ ಮಾಡಿರಿ ಅಂತ ಕೇಳಿದರು. ಸೊ ಸುಮಾರು ಹಬ್ಬಗಳನ್ನು ಆಚರಿಸ್ತೀರಿ. ಅದರಲ್ಲಿ ದಸರಾ, ಸಂಕ್ರಾಂತಿ, ದೀಪಾವಳಿ, ಹೋಳಿ ಹಬ್ಬ, ನಾಗರ ಪಂಚಮಿ, ಸೊ ಮುಂತಾದ ಹಬ್ಬಗಳನ್ನು ನಾವೇನು ಮಾಡ್ತೀವಪ್ಪ ಅಂತಂದರೆ ಮನೆಯಲ್ಲಿ ಆಚರಿಸ್ತೀವಿ. ಸೊ ನೀವುಗಳು ಕೂಡ ರಂಜಾನ್ ಇದ್ದರೆ ರಂಜಾನ್, ಕ್ರಿಸ್ಮಸ್ ಇದ್ದರೆ ಕ್ರಿಸ್ಮಸ್, ಓಣಂ ಇದ್ದರೆ ಓಣಂ, ಇವೆಲ್ಲವುಗಳನ್ನು ಬರಿಬೋದು. ಪ್ರಶ್ನೆ 9, ಸಂಕ್ರಾಂತಿಯಂದು ದನಕರುಗಳನ್ನು ಹೇಗೆ ಸಿಂಗರಿಸ್ತಾರೆ ಅಂತ ಕೇಳಿದ್ದಾರೆ. ಆನ್ಸರ್ ಈಸ್ ದನಕರುಗಳ ಮೈ ತೊಳೆದು ಕೊರಳಿಗೆ ಗೆಜ್ಜೆ ಕಟ್ಟಿ, ಕೊಂಬಿಗೆ ಬಣ್ಣ ಬಳೆದು, ಟೇಪು ಕಟ್ಟಿ, ಹೂ ಮುಡಿಸಿ, ತರಹ ಬಲೂನನ್ನು ಕಟ್ಟಿ ದನಕರುಗಳನ್ನು ಸಂಕ್ರಾಂತಿ ಹಬ್ಬಕ್ಕೆ ಶೃಂಗರಿಸ್ತಾರೆ ಅಂತ ಬರೆದ್ರೆ ಸಾಕು. ಪ್ರಶ್ನೆ 10, ಸತ್ಯಶೋಧಕ ಸಮಾಜದ ಮೂಲತತ್ವ ಏನು? ಉತ್ತರ, ಸತ್ಯಶೋಧಕ ಸಮಾಜದ ಮೂಲತತ್ವ ನಾವೆಲ್ಲರೂ ದೇವರ ಮಕ್ಕಳು, ದೇವರಿಗೂ ನಮಗೂ ಯಾವ ಮಧ್ಯವರ್ತಿಯ ಅವಶ್ಯಕತೆಯೂ ಇಲ್ಲ ಎನ್ನುವುದೇ ಆಗಿದೆ. ಪ್ರಶ್ನೆ 11, ಸೂರ್ಯೋದಯದ ಪ್ರಕೃತಿ ಸೌಂದರ್ಯ ಹೇಗಿದೆ ಅಂತ ಕೇಳಿದ್ದಾರೆ. ಸೂರ್ಯೋದಯದ ಪ್ರಕೃತಿ ಸೌಂದರ್ಯ ರಮಣೀಯವಾಗಿದೆ. ಹಕ್ಕಿಗಳು ಮುಕ್ತವಾಗಿ ಹಾರಾಡುತ್ತಿವೆ, ಹೂಗಳು ಅರಳುತ್ತಿವೆ, ಪ್ರಾಣಿಗಳು ಮೇಯುತ್ತಿವೆ ಅಂತ ಬರೆದ್ರೆ ಸಾಕು. ಇನ್ನು ಲಾಸ್ಟ್ 4 ಅಂಕ ಇರ್ತಕ್ಕಂಥ ಪ್ರಶ್ನೆ ಇತ್ತು ಫ್ರೆಂಡ್ಸ್, ರಾಜನಾದ ತಿರುಕನ ಜೀವನ ಹೇಗಿತ್ತು ಅಂತ ಕೇಳಿದರೆ ಇದು 4 ಮಾರ್ಕರ್ ಕ್ವಶನ್.
ಆನ್ಸರ್, ತಿರುಕರಾಜನು ಸಂತೋಷದಿಂದ ಮಕ್ಕಳೊಡನೆ ಆಡುತ್ತಾ ಆನೆ, ಕುದುರೆ, ರಥ, ಕಾಲಾಳಿನ ಬಲದೊಂದಿಗೆ ಲೋಲನಾಗಿರಲು ಸುತರುಗಳ ಮದುವೆಯನ್ನು ಮಂತ್ರಿಗೆ ಹೇಳಿ ವಧು ಹುಡುಕಿಸಿ ಸಕಲ ಕಾರ್ಯವನ್ನು ರಾಜರೆಲ್ಲರೂ ಮೆಚ್ಚುವ ರೀತಿ ಮಾಡಿದನು ಅನ್ನೋದನ್ನು ನೀವು ಉತ್ತರಗಳನ್ನು ಬರಿಬೇಕಿತ್ತು. ಸೊ ಇದೇ ತನಾಗಿರ್ತಕ್ಕಂಥ ಯಾರಿಗೆ LBAಗಳಾಗಿರ್ಬೋದು ಅಥವಾ FA ಆಗಿರ್ಬೋದು ಅಥವಾ SC ಆಗಿರ್ಬೋದು ಈ ಒಂದು ಪರೀಕ್ಷೆಗಳ ಪ್ರಶ್ನೆ ಪತ್ರಿಕೆಗಳ PDF ಬೇಕಾಗಿದ್ದರೆ ಸೊ ದಯಮಾಡಿ 9964050759ಗೆ ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡಿ ಅಂತ ಹೇಳ್ತಾ ಸಿಗ್ತೀನಿ ಹೊಸ ವಿಡಿಯೋದಲ್ಲಿ. ಅಂಟಿಲ್ ಟೇಕ್ ಕೇರ್, ಬಾಯ್.